ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಡಾಕ್ಟರ್ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಜನರಲ್ GI ಸರ್ಜನ್, ಲೇಸರ್ ಪ್ರಾಕ್ಟಾಕಾಲಜಿ, ಲ್ಯಾಪ್ರೋಸ್ಕೋಪಿಕ್, ರೋಬೋಟಿಕ್ ಅಂಡ್ ಬೈರಿಯಾಟಿಕ್ ಸರ್ಜನ್ ಡಾಕ್ಟರ್ ಮಹೇಶ್ ಚನ್ನಪ್ಪ, ಆಸ್ಟರ್ CMI ಬ್ಯಾಂಗ್ಳೂರ್ ಹಾಸ್ಪಿಟಲ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಭಾ ಅವರೇ. ನಮಸ್ಕಾರ ವೀಕ್ಷಕರೇ. ಸರ್, ನಾವು ಹರ್ನಿಯಾ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ತುಂಬಾ ಅವಶ್ಯಕವಾಗಿದೆ. ಹರ್ನಿಯಾ ಸಮಸ್ಯೆ ಇದ್ರೂ ಕೂಡ ತುಂಬ ಜನ ಅದನ್ನು ಸಫರ್ ಮಾಡ್ತಾನೆ ಇರ್ತಾರೆ ಹೊರತು ಹೋಗಿ ತೋರಿಸ್ಕೊಳ್ಳಲ್ಲ. ಯಾವ ಟೈಮಲ್ಲಿ ಹೋಗಿ ತೋರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜಾಗೃತಿ ಇರಲ್ಲ. ಮೊದಲಿಗೆ ಹರ್ನಿಯಾ ಬಗ್ಗೆ ತಿಳಿಸ್ಕೊಡಿ. ಹರ್ನಿಯಾ ಅಂದರೆ ಬೇಸಿಕಲಿ ನಾವು ಹೇಳ್ತೀವಿ ಇಟ್ ಈಸ್ ಎ ಡಿಫೆಕ್ಟ್ ಇನ್ ದಿ ಅಬ್ಡಮಿನಲ್ ಮಸ್ಕುಲೇಚರ್ ಅಂತ. ಈಗ ನಮ್ಮ ಹೊಟ್ಟೆ ಭಾಗದ ಮೇಲ್ಗಡೆ ಮಸಲ್ಸ್ ಏನಿದೆಯೋ ಅದು ಕೆಲವು ಸಲ ವಿತ್ ಏಜ್, ವಿತ್ ಪ್ರೀವಿಯಸ್ ಮುಂಚೆ ಆಗಿರೋ ಸರ್ಜರಿಗಳಿಂದ ಏನಾಗುತ್ತೆ ಅಂದರೆ ಅದು ವೀಕ್ ಆಗಿ ಅಲ್ಲಿಂದ ಹೊಟ್ಟೆಲಿರೋ ಸಣ್ಣ ಕರಳು ಅಥವಾ ಹೊಟ್ಟೆಲಿರೋ ಫ್ಯಾಟು ಅಥವಾ ಯಾವುದೇ ಒಂದು ಆರ್ಗನ್ ಆಚೆ ಕಾಣಿಸ್ಕೊಂಡು ಪೇಷಂಟ್ಸ್ಗೆ ಅಥವಾ ಜನರಿಗೆ ಅಲ್ಲೊಂದು ಊತ ಇರುವಂಥದ್ದು ತಿಳುವಳಿಕೆ ಆಗಿ ಆವಾಗ ಅವರು ಡಾಕ್ಟ್ರ್ ಹತ್ರ ತೋರಿಸುವಂಥದ್ದು ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಲ್ತ್ ಚೆಕಪ್ ಅಂತ ಮಾಡಿಸುವಾಗ, ಅಬ್ಡಮಿನಲ್ ಸ್ಕ್ಯಾನ್ ಮಾಡುವಾಗ ಇನ್ಸಿಡೆಂಟಲಿ ಅದು ಹರ್ನಿಯಾಗಳು ನಮಗೆ ಗೊತ್ತಾಗ್ತದೆ. ಸರ್ವೇ ಸಾಮಾನ್ಯವಾಗಿ ಹರ್ನಿಯಾ ಅಷ್ಟು ತೊಂದರೆ ಕೊಡೋದಿಲ್ಲ ಆ್ಯಕ್ಚುಲಿ. ಬಟ್ ವಯಸ್ಸಾಗ್ತಾ ಅದು ದೊಡ್ಡದಾಗಿ ಅದರಿಂದ ತೊಂದರೆಗಳು ಬರೋದು, ಮತ್ತು ಅದು ಬರೋ ಒಂದು ಹರ್ನಿಯಾಲಿರೋ ಒಂದು ಕಂಟೆಂಟ್ ನಾವು ಇಂಟೆಸ್ಟೈನು ಅಥವಾ ಒಂದು ಆರ್ಗನ್ಗಳಿಗೆ ತೊಂದರೆ ಆಗೋದು, ಆವಾಗ ಅದು ಪೇಯ್ನ್ ಬಂದು ಪೇಷಂಟ್ಸು ಡಾಕ್ಟ್ರುಗಳಿಗೆ ಬಂದು ತೋರಿಸುವಂಥದ್ದು ಇದೆ ಆ್ಯಕ್ಚುಲಿ. ಸೊ ಬೇಸಿಕಲಿ ಇಟ್ ಈಸ್ ಎ ಡಿಫೆಕ್ಟ್ ಇನ್ ದಿ ಅಬ್ಡಮಿನಲ್ ಮಸ್ಕುಲೇಚರ್. ಇದು ಗಂಡಸರಿಗೆ ಇರ್ಬೋದು, ಹೆಂಗಸರಿಗೆ ಇರ್ಬೋದು, ಮಕ್ಕಳಿಗೆ, ವಯಸ್ಸಾದವರಿಗೆ, ಎಲ್ಲ ಒಂದು ಏಜ್ ಗ್ರೂಪ್ನಲ್ಲಿ ಇದು ಬರುವಂತಹದ್ದು. ದೆರ್ ಈಸ್ ಎ ಪ್ರಾಬ್ಲಮ್ ಆಫ್ ಹರ್ನಿಯಾ ಈವನ್ ವಿತ್ ನ್ಯೂ ಬಾರ್ನ್ ಚೈಲ್ಡ್. ಅವರು ಹುಟ್ಟಿದ ತಕ್ಷಣ ಕೂಡ ಕೆಲವು ಮಕ್ಕಳಿಗೆ ಹೊಕ್ಕಳಲ್ಲಿ ಅಥವಾ ಕೆಳಭಾಗದ ಹೊಟ್ಟೆನಲ್ಲಿ ಹರ್ನಿಯಾ ಇರುವುದು ಉಂಟು. ಆಮೇಲೆ ಇನ್ನೊಂದು ಹರ್ನಿಯಾ ಒಂದು ಮಧ್ಯ ವಯಸ್ಸಿನಲ್ಲಿ ಬರೋವಂಥದ್ದು. ಈಗ ಇಮಿಡಿಯೇಟ್ಲಿ ಕೆಲವರು ಮಧ್ಯ ವಯಸ್ಸಿನವರು ಜಿಮ್ಗೆ ಹೋಗೋದು, ಅಲ್ಲಿ ಸಡನ್ನಾಗಿ ಹೆವಿ ವೇಟ್ಸ್ ಎತ್ತೋದು, ಈವನ್ ನಿಮ್ಮ ಕೆಲಸದಲ್ಲಿ ಕೂಡ ಹೆವಿ ವೇಟ್ಸ್ ಎತ್ತುವಂಥ ಕೆಲಸ ಇದ್ದರೆ ಆವಾಗಲೂ ಕೂಡ ಮಸಲ್ಸ್ ವೀಕ್ ಆಗಿ ಅಲ್ಲಿಂದ ಹರ್ನಿಯಾ ಬರೋವಂಥದ್ದು ಉಂಟು. ಪುನಃ ಹಾಗೆ ವಯಸ್ಸಾಗ್ತಾ ಒಂದು 50 ವರ್ಷ ಆದಮೇಲೆ, 55 ವರ್ಷ ಆದಮೇಲೆ ಯೂರಿನರಿ ಬ್ಲ್ಯಾಡರ್ ಹತ್ರ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇರುತ್ತೆ. ಅದು ಎನ್ಲಾರ್ಜ್ ಆದಾಗ ಯೂರಿನ್ ಪ್ಯಾಸೇಜ್ ಬ್ಲಾಕ್ ಆಗಿ ಅದು ಗೊತ್ತಿಲ್ಲದೆ ಯೂರಿನ್ ಪಾಸ್ ಮಾಡಲಿಕ್ಕೆ ತುಂಬ ಮುಕ್ಕಿ ಯೂರಿನ್ ಪಾಸ್ ಮಾಡೋದ್ರಿಂದ ಅವಾಗ ಕೂಡ ಕೆಳಭಾಗದ ಹೊಟ್ಟೆನಲ್ಲಿ ಹರ್ನಿಯಾಗಳು ಬರೋವಂಥದ್ದು ಉಂಟು. ಓಕೆ, ಸೊ ಈ ಹರ್ನಿಯಾ ದೇಹದಲ್ಲಿ ಯಾಕೆ ಡೆವಲಪ್ ಆಗುತ್ತೆ ಸರ್? ಇದು ಮೊದಲೇ ಹೇಳಿದ ಹಾಗೆ ಮಸಲ್ ವೀಕ್ ಆಗಿ ಅದರ ಮೂಲಕ ಡಿಫೆಕ್ಟ್ ಆಗಿ ಹೊಟ್ಟೆಲಿರೋ ಸಣ್ಣ ಕರಳು ಅಥವಾ ಒಂದು ಒಮೆಂಟಮ್ ಅಂತ ಹೇಳ್ತೀವಿ, ಒಂದು ಫ್ಯಾಟ್ ಶೀಟ್ ಇರುತ್ತೆ ಅದು. ಸೊ ಫಸ್ಟು ಅದು ಸ್ಲೈಡ್ ಆಗಿ ಅದು ಆ ಹರ್ನಿಯಾ ಒಂದು ಸ್ಯಾಕ್ ಅಂತ ಹೇಳ್ತೀವಿ, ಅಲ್ಲಿಗೆ ಬಂದು ಕುತ್ಕೊಳ್ಳೋಂಥದ್ದು ಉಂಟು. ಅದು ಆ್ಯಕ್ಚುಲಿ ಇಟ್ಸ್ ಬೇಸಿಕಲಿ ವೀಕ್ ಮಸ್ಕುಲೇಚರ್ ಇಂದ ಆಗುವಂಥದ್ದು. ಓಕೆ, ಸೊ ಈ ಹರ್ನಿಯಾಗೆ ಜೆಂಡರ್ ಬಗ್ಗೆ ಏನು ಭೇದ ಭಾವ ಇಲ್ಲ, ಅದು ಮೇಲ್ ಮತ್ತು ಫೀಮೇಲ್ ಇಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಬಟ್ ಯಾರಿಗೆ ತುಂಬಾ ಡೇಂಜರಸ್ ಇದು? ಡೇಂಜರಸ್ ಅಂತ ಹೇಳೋದಕ್ಕಿಂತ ಅದು ಯಾವಾಗ ಡೇಂಜರಸ್ ಅನ್ನೋದು ಇಂಪಾರ್ಟೆಂಟ್. ಕೆಲವು ತುಂಬ ದೊಡ್ಡ ಹರ್ನಿಯಾಗಳೇನಾಗುತ್ತೆ, ಸಣ್ಣ ಕರಳು ಅಲ್ಲಿ ಹೋಗಿ ಹೊಟ್ಟೆಲಿರೋ ಎಲ್ಲ ಸಣ್ಣ ಕರಳು ಹೋಗಿ ನೋಡಿದ್ದೇವೆ. ತುಂಬ ದೊಡ್ಡದಾದ ಒಂದು ಸೈಜ್, ಫುಟ್ಬಾಲ್ ಸೈಜ್ದು ಹರ್ನಿಯಾ ಕೂಡ ನಾವು ನೋಡಿದ್ದೀವಿ. ಫ್ರಮ್ ಎ ಸೈಜ್ ಆಫ್ ಎ ಲೆಮನ್ ಟು ಸೈಜ್ ಆಫ್ ಎ ಫುಟ್ಬಾಲ್ ನೋಡಿದ್ದೀವಿ ಆ್ಯಕ್ಚುಲಿ. ಸೊ ಅವಾಗ ಏನಾಗುತ್ತೆ, ಪೇಷಂಟ್ಸ್ ಯೂಶಲಿ ಕರಳೆಲ್ಲ ಅಲ್ಲಿ ಹೋಗಿ ಕೂತಿರೋದ್ರಿಂದ ಒಂದದು ವಿಕಾರವಾಗಿ ಕಾಣುವಂಥದ್ದು, ಹೊಟ್ಟೆಯಿಂದ ಆಚೆಗೆ ಕಾಣುವಂಥದ್ದು. ಪ್ಲಸ್ ಅಲ್ಲಿ ಕರಳು ಒಳಗೆ ಕೂತ್ಕೊಳ್ಳೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗೋದು, ಅಥವಾ ಸಡನ್ ಆಗಿ ಇಂಟೆಸ್ಟೈನ್ಸ್ ಟ್ವಿಸ್ಟ್ ಆಗಿ ಇಂಟೆಸ್ಟೈನ್ ಗ್ಯಾಂಗ್ರೀನ್ ಆಗೋವಂಥದ್ದು, ಇದೆಲ್ಲ ಪ್ರಾಬ್ಲಮ್ ಆಗಿ ತೊಂದರೆ ಕೊಡುವಂಥದ್ದು ಆ್ಯಕ್ಚುಲಿ. ಸೊ ಡೇಂಜರಸ್ಸು ಮೇಲ್ಸ್ಗೂ ಆಗ್ಬೋದು, ಫಿಮೇಲ್ಸ್ಗೂ ಆಗ್ಬೋದು. ಸೊ ಬಿಗ್ ಹರ್ನಿಯಾಸ್ ದೆನ್ ಮತ್ತು ಹರ್ನಿಯಾ ಕೆಲವು ಸಲ ಈವನ್ ಸಣ್ಣ ಹರ್ನಿಯಾ ಕೂಡ ಅವ್ರೇನೋ ಒಂದು ಹೆವಿ ಲಿಫ್ಟ್ ಮಾಡಿದಾಗ ಸಣ್ಣ ಒಂದು ಜಾಗಕ್ಕೆ ತುಂಬ ಕರಳು ಬಂದು ಸಿಗಾಕೊಂಡ್ಬಿಟ್ರೆ ದಟ್ ಬಿಕಮ್ಸ್ ಎ ಎಮರ್ಜೆನ್ಸಿ ವಿಚ್ ವಿ ಹ್ಯಾವ್ ಟು ಆಪರೇಟ್ ಆ್ಯಕ್ಚುಲಿ. ಸೊ ಈ ಹರ್ನಿಯಾ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್? ಈಗ ಹರ್ನಿಯಾಗಳಲ್ಲಿ ಒಂದು ಸರ್ವೇಸಾಮಾನ್ಯವಾಗಿ ನಾವು ನೋಡುವಂಥದ್ದು ಗಂಡಸಿನಲ್ಲಿ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ, ಅದು ಕೆಳಭಾಗ ಹೊಟ್ಟೆನಲ್ಲಿ ಬರೋವಂಥದ್ದು. ಮತ್ತು ಲೇಡೀಸ್ಗೆ ಯೂಶನಲ್ಲಿ ಹೊಕ್ಕಳಲ್ಲಿ ಬರೋವಂಥದ್ದು, ಅದು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಅದಲ್ಲದೆ ಪ್ರೀವಿಯಸ್ ಯಾವುದೇ ಒಂದು ಆಪರೇಷನ್ ಆಗಿರಲಿ, ಆ ಸ್ಕಾರ್ ಈಸ್ ಎ ವೀಕ್ ಏರಿಯಾ ಆನ್ ದ ಅಬ್ಡಮನ್. ಸೊ ಅದರಿಂದ ಕೂಡ ಅದು ವೀಕ್ ಆಗಿ ಅಲ್ಲೂ ಕೂಡ ಹರ್ನಿಯಾ ಬರುವಂಥದ್ದು ಚಾನ್ಸಸ್ ಉಂಟು. ಸರ್, ಈ ಹರ್ನಿಯಾ ಅಂತಂದ್ರೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್. ಸ್ಟಮಕ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ. ಸಾಮಾನ್ಯವಾಗಿ ಸುಮ್ಮನೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಪೆಂಡಿಕ್ಸ್ ಆಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಈ ಡೈಜೆಷನ್ ಪ್ರಾಬ್ಲಮ್ ಆದಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಸೊ ಇದೇ ಹರ್ನಿಯಾ ಅಂತ ಕಂಡುಹಿಡಿಯೋದು ಹೇಗೆ? ಒಂದು ಫಸ್ಟ್ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ನೀವು ಡಾಕ್ಟ್ರಿಗೆ ತೋರಿಸ್ಬೇಕು. ನಿಮಗೆ ಪೇಯ್ನ್ ಇಲ್ಲದೆ ಒಂದು ದೇಹದಲ್ಲಿ ಹೊಟ್ಟೆ ಮೇಲೆ ಹೊಕ್ಕಳಲ್ಲಿ ಅಥವಾ ಕೆಳಗೆ ಭಾಗದ ಹೊಟ್ಟೆನಲ್ಲಿ ಏನಾದರೂ ಒಂದು ಸಾಫ್ಟ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಆ ಥರ ಇದ್ರೂ ಹೋಗಿ ಡಾಕ್ಟರ್ಸ್ಗೆ ತೋರಿಸ್ಬೇಕು. ಪ್ಲಸ್ ಇತ್ತೀಚೆಗೆ ನಾನು ಮೊದಲೇ ಹೇಳಿದ ಹಾಗೆ ಹೆಲ್ತ್ ಚೆಕಪ್ಸ್ ಅಂತ ಮಾಡಿದಾಗ ಇಟ್ ಗೆಟ್ಸ್ ಪಿಕ್ಡ್ ಅಪ್, ಅಂದರೆ ಇನ್ಸಿಡೆಂಟಲಿ ಗೊತ್ತಾಗುತ್ತೆ ನಿಮಗೆ ಹರ್ನಿಯಾ ಹೊಕ್ಕಳಲ್ಲಿದೆ ಅಥವಾ ಇಂಗೋಯ್ನಲ್ ಹರ್ನಿಯಾ ಇದೆ ಅಂತ. ಸೊ ಅವಾಗ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಬಿಕಾಸ್ ನಾನು ಮೊದಲೇ ಹೇಳಿದಾಗೆ
ಎಷ್ಟೋ ಜನ ಹರ್ನಿಯಾ ಇರುತ್ತೆ ಬಟ್ ಅವರಿಗೆ ತೊಂದರೆ ಕೊಟ್ಟಿರಲ್ಲ, ಗೊತ್ತಾಗೂ ಇರೋದಿಲ್ಲ ಅವರಿಗೆ. ಇನ್ಸಿಡೆಂಟಲಿ ಗೊತ್ತಾಗುತ್ತೆ. ಮತ್ತು ಯಾವುದೇ ಒಂದು ಪೇಯ್ನ್ ಬಂದಾಗ, ಯಾವುದೇ ಒಂದು ಊತ ಇದೆ ಅಂತಂದರೆ ಬೆಟರ್ ಡಾಕ್ಟ್ರಿಗೆ ತೋರಿಸುವಂಥದ್ದು ಒಳ್ಳೆಯದು. ಓಕೆ ಸರ್, ಈ ಹರ್ನಿಯಾ ಸಮಸ್ಯೆ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ. ಆದರೆ ತುಂಬ ಸಲ ಕಾಯಿಲೆಗಳು ಬಂದಂತಹ ಟೈಮಲ್ಲಿ ಅದು ಹೆರಿಡಿಟ್ರಿ ಬರುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇಲ್ಲೂ ಕೂಡ ಆ ರೀತಿಯಾಗಿ ಪ್ರೂವ್ ಆಗಿದೆಯಾ? ಓಕೆ, ಹರ್ನಿಯಾ ಈಸ್ ನಾಟ್ ಆ್ಯಕ್ಚುಲಿ ಎ ಹೆರಿಡಿಟ್ರಿ ಡಿಸೀಸ್. ಬಟ್ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದ ಹಾಗೆ ಕೆಲವು ಮನೆಗಳಲ್ಲಿ ಲೈಕ್ ಏನೋ ಎಲ್ಲರೂ ಒಂದು ಲೀನಾಗಿರ್ತಾರೆ. ಸೊ ಅಂಥವ್ರಿಗೆ ಒಂದು ಕೆಳಭಾಗದ ಹೊಟ್ಟೆನಲ್ಲಿ ಹರ್ನಿಯಾ ಬರೋ ಚಾನ್ಸಸ್ ಉಂಟು. ಇನ್ನೊಂದು ಕೆಲವೊಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್. ಸೊ ಹೆಂಗೆ ಅಂದರೆ ಮನೇಲಿ ಓವರ್ ವೇಟಿಂದ ಕೂಡ ಹರ್ನಿಯಾ ಬರೋ ಚಾನ್ಸಸ್ ಉಂಟು. ಸೊ ಮನೇಲಿ ಕೆಲವರು ಒಂದೇ ರೀತಿಯ ಫುಡ್ ತಗೊಳ್ಳೋದ್ರಿಂದ, ಒಂದೇ ಥರ ಲೈಫ್ ಸ್ಟೈಲ್ ಇರೋದ್ರಿಂದ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಓವರ್ ವೇಟ್. ಸೊ ಸಮ್ಟೈಮ್ಸ್ ಈಗ ನಾವು ನೋಡ್ತೀವಿ, ನಾವು ವೆಯ್ಟ್ ಲಾಸ್ ಸರ್ಜರಿನೂ ಮಾಡೋದ್ರಿಂದ ಕೆಲವು ಈ ಥರ ನಾವು ಕೇಳಿದಾಗ ಇದು ಏನೋ ಲೈಕ್ ಮನೇಲಿ ಲೈಫ್ ಸ್ಟೈಲ್ ಆಗಿ ಇಲ್ಲ ಸರ್ ಹೆರಿಡಿಟ್ರಿ ಅಂತ ಹೇಳ್ತಾರೆ. ಒಬೆಸಿಟಿ ಎ ಪೋರ್ಷನ್ ಆಫ್ ಎ ಪರ್ಸೆಂಟೇಜ್ ಈಸ್ ಹೆರಿಡಿಟ್ರಿ, ಬಟ್ ಇಟ್ ಈಸ್ ಎ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಸಿಮಿಲರ್ಲಿ ಫಾರ್ ಹರ್ನಿಯಾ ಆಲ್ಸೋ ಒಬೆಸಿಟಿ ಈಸ್ ಎ ಬಿಗರ್ ಪ್ರಾಬ್ಲಮ್. ವೆನ್ ದೆರ್ ಈಸ್ ಟೂ ಮಚ್ ಫ್ಯಾಟ್ ಆನ್ ದ ಅಬ್ಡಮನ್, ದ ಮಸಲ್ಸ್ ವೀಕನ್. ವೀಕನ್ ಆದಾಗ ಏನಾಗುತ್ತೆ, ದೇ ಗಿವ್ ವೇ. ಸೊ ಅದರಿಂದನೂ ಹರ್ನಿಯಾ ಬರೋ ಚಾನ್ಸಸ್ ಉಂಟು. ತುಂಬಾ ಸಣ್ಣ ಇದ್ರೂ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತೆ, ತುಂಬಾ ದಪ್ಪ ಇದ್ರೂ ಹರ್ನಿಯಾ ಚಾನ್ಸಸ್ ಬರುತ್ತೆ. ಸೊ ಹಾಗಾಗಿ ಹೆಲ್ತ್ ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ಡೆಫಿನೆಟ್ಲಿ ಬ್ಯಾಲೆನ್ಸ್ ಲೈಫ್ ಸ್ಟೈಲ್. ಹೌದು, ಲೈಫ್ ಸ್ಟೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಇಲ್ಲಿ? ಡೆಫಿನೆಟ್ಲಿ ನಾನು ಆಲ್ ಕಾಸಸ್ ಫಾರ್ ಹರ್ನಿಯಾ ಗೋಸ್ ವಿತ್ ದ ಲೈಫ್ ಸ್ಟೈಲ್. ಒನ್ ಈಸ್ ಹೇಳಿದ್ನಲ್ಲ, ಲೈಕ್ ಸಡನ್ ಆಗಿ ಜಿಮ್ಗೆ ಹೋಗೋದು, ತುಂಬ ವೆಯ್ಟ್ ಎತ್ತೋದು, ಅದರಿಂದ ಹರ್ನಿಯಾ. ಸೊ ವೆನ್ ಯು ಗೋ ಟು ಹಿಟ್ ಎ ಜಿಮ್, ಮೇಕ್ ಶೂರ್ ಯು ಹ್ಯಾವ್ ಎ ಗುಡ್ ಟ್ರೈನರ್ ಆ್ಯಂಡ್ ಸ್ಟ್ರೆಂಥನ್ ಮಾಡಿಕೊಂಡು ವೆಯ್ಟ್ ಎತ್ತೋದು ಒಳ್ಳೆಯದು. ಇನ್ನೊಂದು ಏನು ಅಂದರೆ ಒಬೆಸಿಟಿ ಲೈಫ್ ಸ್ಟೈಲ್ ಅಂದರೆ ತುಂಬ ದಪ್ಪ ಇರೋದು, ಮತ್ತು ಈ ಪ್ರೆಸೆಂಟ್ಲಿ ಸಿಟ್ಟಿಂಗ್ ಫಾರ್ ಎ ಲಾಂಗ್ ಟೈಮ್, ಸೆಡೆಂಟರಿ ಲೈಫ್ ಸ್ಟೈಲ್, ಆ್ಯಂಡ್ ಯು ಗೇನ್ ವೆಯ್ಟ್, ದಟ್ ಆಲ್ಸೋ ಕ್ಯಾನ್ ಗಿವ್ ರೈಸ್ ಟು ಹರ್ನಿಯಾ ಬಿಕಾಸ್ ದ ಮಸಲ್ಸ್ ಕ್ಯಾನ್ ಹೋಲ್ಡ್ ಸರ್ಟೈನ್ ವೆಯ್ಟ್ ಓನ್ಲಿ. ಅದಾದಮೇಲೆ ದೇ ಗಿವ್ ವೇ ಆ್ಯಂಡ್ ಯು ಕ್ಯಾನ್ ಡೆವಲಪ್ ಹರ್ನಿಯಾಸ್ ಫ್ರಮ್ ದಟ್. ನಮ್ಮ ಯೂತ್ಸಿಗೆ ಪೇಷನ್ಸ್ ಇಲ್ಲ, ಅವರಿಗೆ ವೇಟ್ ಗೇನು ಬೇಗ ಆಗ್ಬಿಡ್ಬೇಕು, ವೇಟ್ ಲಾಸು ಬೇಗ ಆಗ್ಬಿಡ್ಬೇಕು. ಸೊ ಇದು ಈ ಹರ್ನಿಯಾ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್? ಸೊ ಸಡನ್ ವೇಟ್ ಗೇನ್ ಅಂಡ್ ವೇಟ್ ಲಾಸ್ ಆಲ್ಸೋ ಕಾಸಸ್ ಪ್ರಾಬ್ಲಮ್. ಸೊ ಒನ್ ಈಸ್ ಫ್ಯಾಟ್ ಡಯಟ್ಸ್, ತುಂಬ ಡಯಟ್ ಮಾಡೋದು, ಫುಡ್ ಸರಿಗೆ ತಗೊಳ್ಳೋದ್ರಿಂದ ಇಫ್ ದೆರ್ ಇಸ್ ನೋ ಗುಡ್ ಪ್ರೋಟೀನ್ ಕಂಟೆಂಟ್ ಇನ್ ಯುವರ್ ಫುಡ್, ಯುವರ್ ಮಸಲ್ಸ್ ವಿಲ್ ವೀಕನ್ and you start doing exercise to reduce weight. Along with that, you may develop some hernias, especially men inguinal hernias and women umbilical hernias. Okay, so ಇದಕ್ಕೆ ಏನು ಟ್ರೀಟ್ಮೆಂಟ್? ಹರ್ನಿಯಾಗೆ ಯಾವುದೇ ಥರ ಮೆಡಿಸನ್ ಇಲ್ಲ ಆ್ಯಕ್ಚುಲಿ. ಓಕೆ, ಸೊ ದ ಓನ್ಲಿ ಟ್ರೀಟ್ಮೆಂಟ್, ದ ಬೆಸ್ಟ್ ಟ್ರೀಟ್ಮೆಂಟ್ ವುಡ್ ಬಿ ಸರ್ಜರಿ. ವಿ ಕಾಲ್ ಇಟ್ ಆಸ್ ಹರ್ನಿಯಾ ರಿಪೇರ್ ವಿತ್ ಮೆಶ್ ಅಂತ ಹೇಳ್ತೀವಿ. ಅದನ್ನು ನಾವು ಈಗ ಮುಂಚೆ ದೊಡ್ಡದಾಗಿ ಕಟ್ ಮಾಡಿ ಮಾಡ್ತಿದ್ವಿ, ಈಗ ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಅಂತ ಮಾಡ್ತಾ ಇದ್ವಿ, ಪ್ಲಸ್ ರೋಬೋಟಿಕ್ ಅಸಿಸ್ಟೆಡ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಹರ್ನಿಯಾನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಒಂದು ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ದೊಡ್ಡದಾಗ್ಬೋದು, ದೊಡ್ಡದಾಗಿ ಒಂದು ವಿಕಾರವಾಗಿ ಕಾಣುವಂಥದ್ದು. ಇನ್ನೊಂದು ಅದು ಯಾವತ್ತಾದರೂ ಸಡನ್ ಎಲ್ಲೋ ಇರ್ತೀರಾ, ಇತ್ತೀಚೆಗೆ ಎವ್ರಿಬಡಿ ಈಸ್ ವೆರಿ ಆ್ಯಕ್ಟಿವ್, ದೇ ವಾಂಟ್ ಟು ಗೋ ಟು ಟ್ರೆಕ್ಕಿಂಗ್, ದೇ ವಾಂಟ್ ಟು ಟ್ರಾವೆಲ್, ಅವಾಗೇನೋ ವೆಯ್ಟ್ ಎದ್ದಾಗ ಸಡನ್ಲಿ ಅಲ್ಲಿ ಪೇಯ್ನ್ ಬರೋದು, ವೇರ್ ದೆರ್ ಇಸ್ ನೋ ಮೆಡಿಕಲ್ ಫೆಸಿಲಿಟೀಸ್. ಓಕೆ, ಆ ಥರ ಎಲ್ಲ ಇರುವಾಗ ಏನಾಗುತ್ತೆ, ಎಮರ್ಜೆನ್ಸಿ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಕರಳು ಸಿಕ್ಕಾಕೊಳ್ಳೋದಲ್ಲಿ, ಅದಕ್ಕೆ ಕರಳು ಒಂದು 5-6 ಅವರ್ಸ್ ಸಿಕ್ಕಾಕೊಂಡಿರೋ ಕರಳನ್ನು ನಾವು ಆಪರೇಟ್ ಮಾಡದಿದ್ರೆ it can develop into gangrene which can affect your life also actually. So it is the best thing is when you know hernia, you see a doctor, meet them and take advice when to see them, or you can plan it and get it done electively. Okay, so ಇದಕ್ಕೆ ಎಷ್ಟು ಟೈಪ್ಸ್ ಆಫ್ ಸರ್ಜರಿ ಇದೆ? ಓಕೆ, ಇದು ಒಂದು ರೆಗ್ಯುಲರ್ ಸರ್ಜರಿ, ಓಪನ್ ಸರ್ಜರಿ ಅಂತ ಹೇಳ್ತೀವಿ. ಇನ್ನೊಂದು ಕೀ ಹೋಲ್ ಆಪರೇಷನ್, ದಟ್ ಈಸ್ ಲ್ಯಾಪ್ರೋಸ್ಕೋಪಿಕ್ ಅಂತ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ರೋಬೋಟಿಕ್ ಅಂತ, ಇಟ್ ಈಸ್ ಎ ರೋಬೋಟಿಕ್ ಅಸಿಸ್ಟೆಡ್ ಕೀ ಹೋಲ್ ಸರ್ಜರಿ. ಸೊ ಈ ಥರ 3 ವಿಧದ ಸರ್ಜರಿಗಳಿದ್ದಾವೆ. ಯಾವುದೇ ಹರ್ನಿಯಾ ಮಾಡಿದ್ರು ನಾವು ಈಗ ಒಂದು ವಯಸ್ಕರಿಗೆ ಅಬೌವ್ 16 ಇಯರ್ಸ್ ವಿ ಟೆನ್ ಟು ಪುಟ್ ಎ ಮೆಶ್ ರಿಪೇರ್ ಅಂತ ಹೇಳ್ತೀವಿ. ಈಗ ಹೇಗೆ ಅಂದರೆ, ಈಗ ನಿಮಗೊಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಹಳೆ ಬಟ್ಟೆ ಅದು ಹರಿದೋಗಿದೆ ಅಂದರೆ ಸ್ಟಿಚ್ ಮಾಡಿದ್ರೆ ಅದೇ ಜಾಗದಲ್ಲೇ ಹರಿಯುತ್ತೆ. ಸೊ ಅದೇ ರೀತಿ ಅದೊಂದು ಹೊಸದು ಪೀಸ್ ಹಾಕಿದಾಗ ಏನಾಗುತ್ತೆ, ಅದು ಇಟ್ ವಿಲ್ ಬಿ ಸ್ಟ್ರಾಂಗರ್. ಸಿಮಿಲರ್ಲಿ ದ ಮೆಶ್ ಡಸ್ ದ ಸೇಮ್ ಜಾಬ್. ಇಟ್ ರೀಇನ್ಫೋರ್ಸಸ್ ದಿ ಮಸಲ್, ಪ್ರಿವೆಂಟಿಂಗ್ ಇಟ್ ಫ್ರಮ್ ಕಮಿಂಗ್ ಬ್ಯಾಕ್ ಅಗೇನ್. ಆ ಮೆಶ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ? ಓಕೆ, ಈಗ ಮೆಶ್ಗಳು ಒಂದು ಸಾಮಾನ್ಯವಾಗಿ 4 to 5 ಟೈಪ್ಸ್ ಆರ್ ದೇರ್. ನಾವು ನಮ್ಮ ಪ್ರಾಕ್ಟೀಸಲ್ಲಿ ಯೂಸ್ ಮಾಡೋಂಥದ್ದು ದೇರ್ ಆರ್ 2 kinds ಆಫ್ ಮೆಶ್. ಒಂದು ಪಾಲಿಪ್ರೊಪಿಲಿನ್ ಮೆಶ್ ಅಂತ ಹೇಳ್ತೀವಿ, ಇನ್ನೊಂದು ಪಾಲಿಯೆಸ್ಟರ್ ಮೆಶ್ ಅಂತ ಹೇಳ್ತೀವಿ. ಅವು ಬೇರೆ ಬೇರೆ ವಿಧವಾಗಿ ಬರ್ತವೆ. 3D ಮೆಶ್ ಅಂತ ಹೇಳ್ತೀವಿ, ಕೋಟೆಡ್ ಮೆಶ್ ಅಂತ ಹೇಳ್ತೀವಿ. ಓಕೆ, ಈ ಥರ ಬರುತ್ತೆ. ಈಗ ಹೊಸದಾಗಿ ಮತ್ತು ಅವೆಲ್ಲನೂ ನಾನ್ ಅಬ್ಸಾರ್ಬಬಲ್ ಮೆಷಸ್ ಹೊಟ್ಟೆಲಿ ಇರುತ್ತೆ. ಅದು ಆ್ಯಕ್ಚುಲಿ ಥಿನ್ ಲೇಯರ್ ಆಫ್ ಇಸ್ ಲೈಕ್ ನಿಮಗೆ
ಇಮ್ಯಾಜಿನೇಷನ್ಗೆ ಫಿಶ್ ನೆಟ್ ಇದ್ದಂಗೆ ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ದೇ ವಿಲ್ ಬಿ ದೇರ್ ಇನ್ ಯುವರ್ ಬಾಡಿ, ಇನ್ಕಾರ್ಪೊರೇಟೆಡ್ ಬೈ ದ ಬಾಡಿ ಟಿಶ್ಯೂಸ್. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಥರ ಮೆಶ್ಶು ಬರ್ತಾ ಇದೆ, ಅದು ಅಬ್ಸಾರ್ಬಬಲ್ ಮೆಶ್ ಅಂತ ಹೇಳ್ತೀವಿ. ಓಕೆ, ಬಟ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸೆಲೆಕ್ಟಿವ್ ಪೇಷಂಟ್ಸ್ಗೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ನೀವು ಪ್ರಾಕ್ಟೀಸಲ್ಲಿ ಇದ್ದು ಸುಮಾರು ವರ್ಷಗಳನ್ನೇ ಕಳೆದು ಹೋಯಿತು. ಹರ್ನಿಯಾ ಅಂತಂದರೆ ಈ ಹಿಂದೆ ಅಷ್ಟು ಫೋಕಸ್ ಮಾಡ್ತಿರ್ಲಿಲ್ಲ, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಈಗ ಅವೇರ್ನೆಸ್ ಹೇಗೆ ಮೂಡಿದೆ? ಅವೇರ್ನೆಸ್ ಇನ್ನೂ ಜಾಸ್ತಿ ಮೂಡಬೇಕಾಗಿದೆಯಾ? ಹೌದು, ಈಗ ನಾನು ಹೇಳಿದಾಗೆ ಲೈಕ್ ಹರ್ನಿಯಾಸ್ ವೇರ್ ಆಲ್ರೆಡಿ ದೇರ್ ಇನ್ ದ ಹಿಸ್ಟ್ರಿ ಫಾರ್ ಎ ಲಾಂಗ್ ಟೈಮ್, ರೈಟ್ ಫ್ರಮ್ ದ birth of the human mankind actually. Only thing is these days ಏನಾಗ್ತಿದೆ ಅಂದರೆ because of health checkers, because of media awareness, because of the social media, and there is everything is there in the net, so people sometimes have a doubt, they go to a doctor. Athwa sometimes due to health checkups it is picked up and is found, they go to a doctor. So it was always there, but only thing is now awareness has improved and the modality to get to know about it have increased actually. Okay, right, sir. ಇವತ್ತಿನ ಹೆಲ್ತ್ ಸೆಂಟರ್ ನಲ್ಲಿ ನಾವು ಹರ್ನಿಯಾ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಮಹೇಶ್ ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹರ್ನಿಯಾ ಅಂದ್ರೆ ಏನು, ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಅದಕ್ಕೆ ಸರ್ಜರಿ ಒಂದೇ ಪರಿಹಾರ ಅನ್ನೋ ಆನ್ಸರ್ ಹೇಳಿದ್ರಿ ಡಾಕ್ಟರ್ ನೀವು. ಬಟ್ ಸರ್ಜರಿ ಆದ ನಂತರನೂ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತಾ? ಓಕೆ, ಈಗ ಸರ್ಜರಿ ಈಗ ಮೆಶ್ ಹಾಕಿ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಬರೋ ಚಾನ್ಸಸ್ಸು ಭಾಳ ಕಮ್ಮಿ. ಸ್ಟ್ಯಾಟಿಸ್ಟಿಕ್ಸ್ ವೈಸ್ ನಾವು ಹೇಳೋದು 1 to 2% ಚಾನ್ಸಸ್ ಬರ್ಬೋದು ಅಂತ. ಅದು ಯಾಕೆ ಅಂದರೆ ಮೊದಲು ಹೇಳಿದ ಹಾಗೆಯೇ ಲೈಫ್ ಸ್ಟೈಲ್ ಪ್ರಾಬ್ಲಮಿಂದ ಆಗ್ಬೋದು. ಈಗ ಹರ್ನಿಯಾ ಸರ್ಜರಿ ಆಯಿತು, ನೀವು ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಮಾಡ್ತೀರಾ, ಆ್ಯಂಡ್ ನಾವು ಹೇಳ್ತೀವಿ ಈಗ ಒಂದು 3 ತಿಂಗಳವರೆಗೂ ಸ್ವಲ್ಪ ವೆಯ್ಟ್ ಎದ್ಬೇಡಿ ಆಮೇಲೆ ಎಲ್ಲ ಮಾಡ್ಬೋದು ಅಂತ. ಬಟ್ ನಾವು ಪ್ರಾಕ್ಟೀಸಲ್ಲಿ ನೋಡಿದ್ದೀವಿ ಕೆಲವರು ದೇ ಕಂಟಿನ್ಯೂ ಟು ನಾಟ್ ಟು ಬಿ ಆ್ಯಕ್ಟಿವ್. ಸೊ ಅವಾಗೇನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಸೊ ವೆಯ್ಟ್ ಗೇನ್ ಆದಾಗ ಏನಾಗುತ್ತೆ, ಒಬೆಸಿಟಿ ಮತ್ತು ಫ್ಯಾಟ್ ಇನ್ಕ್ರೀಸ್ ಆದಾಗ ಹೊಟ್ಟೆ ಮೇಲೆ whatever repair we have done, there is always extra pressure ಅದ್ರ ಮೇಲೆ ಆ್ಯಕ್ಚುಲಿ. ಸೊ ಹಾಗಾಗಿ ಏನಾಗುತ್ತೆ, ಸೊ ಈವನ್ ವಿತ್ ದ ಮೆಶ್ ರಿಪೇರ್ ದಟ್ ಕ್ಯಾನ್ ಸ್ಲೋಲಿ ವೀಕನ್. ಇಮಿಡಿಯೇಟ್ಲಿ ಬರದೇ ಇದ್ರು ಎಷ್ಟೋ ವರ್ಷಗಳಾದಮೇಲೆ ಬರೋ ಚಾನ್ಸಸ್ ಉಂಟು. ಇಟ್ಸ್ ಭಾಳ ವಿರಳ ಇದೆ ಆ್ಯಕ್ಚುಲಿ ಇದು. ಓಕೆ, ಈ ಹರ್ನಿಯಾ ವಾಪಸ್ ಬರೋದು ವಿರಳ. ಲೈಫ್ ಸ್ಟೈಲ್ ಹೇಗೆ ಬೇಕಾದರೂ ಮಾಡಿಕೊಂಡ್ರೆ, ಚೇಂಜಸ್ ಮಾಡಿಕೊಂಡ್ರೆ ಬರಬಹುದು ಅಂತ ಅಂದು. ಓಕೆ, ನೀವು ಮೆಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಆ ಪಾರ್ಟ್. ಸೊ ಆ ಮೆಶ್ ಅನ್ನೋದಿದೆಯಲ್ಲ ಸರ್, ಅದು ದೇಹದ ಒಳಗಡೆನೇ ಇರುತ್ತಾ ಅಥವಾ ಅದನ್ನ ಹೊರಗಡೆ ತೆಗೆಯುವಂಥ ಚಾನ್ಸಸ್ ಇರುತ್ತಾ? ಅದು ಆ್ಯಕ್ಚುಲಿ ಏನು ರೋಲ್ ಪ್ಲೇ ಮಾಡುತ್ತೆ? ಓಕೆ, ಸೊ ಮೆಶ್ ಅನ್ನೋದು ಇಟ್ ಈಸ್ ಎ ಪಾಲಿಪ್ರೊಪಿಲಿನ್ ಅಥವಾ ಪಾಲಿಸ್ಟರ್ ಅಂತ ಹೇಳ್ತೀವಿ. So for your imagination, it is like a nylon mesh. Okay. So it can be like a fish net or a mosquito net, similar to that actually. Okay, so the idea of the mesh creates some sort of a irritation within the body, which gives to lot of scar tissue. Okay, ಈಗ ಸ್ಕಾರ್ ಟಿಶ್ಯೂ ಅಂತಂದರೆ ನಮ್ಗೆ ಯಾವುದೇ ಒಂದು ಸಣ್ಣ ಗಾಯ ಆದ್ರೂ ಒಂದು ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಅದೇ ರೀತಿ ನಾವು ಮೆಶ್ನ ಮಸಲ್ಸ್ ಮಧ್ಯೆ ಪ್ಲೇಸ್ ಮಾಡಿದಾಗ ಅಲ್ಲಿ ಸ್ಕಾರಿಂಗ್ ಆಗುತ್ತೆ. ದಟ್ ಈಸ್ ದ ಸ್ಕಾರ್ ಪ್ಲೇಟ್ ಈಸ್ ದ ಒನ್ which gives strength to that area. Okay, so it will be permanently incorporated in your body between the muscle layers. It is very difficult to separate them or remove them actually. Okay, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವರಿಗೆ ಸ್ವಲ್ಪ ಹೆವಿನೆಸ್ ಅಂತ ಹೇಳ್ತಾರೆ, ಬರ್ತಾರೆ ಆ್ಯಕ್ಚುಲಿ ಹೆವಿನೆಸ್ ಅಂತ ಇರುತ್ತೆ ಮೆಶ್ ಹಾಕಿರೋದ್ರಿಂದ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ we feel like that, but it is very very light mesh. They are all measured in few grams actually. So ಅದು ಸ್ಕಾರ್ ಟಿಶ್ಯೂ ಕಣದ್ರಿಂದ ಸ್ವಲ್ಪ ಹೆವಿನೆಸ್ ಇರುತ್ತೆ ಕೆಲವರಿಗೆ ಲಾಂಗ್ ಟರ್ಮ್ ಸಮಟೈಮ್ಸ್ ಸಮ್ ಪೇನ್ಸ್ ಇರುತ್ತೆ ಆ್ಯಕ್ಚುಲಿ, ವಿಚ್ ವಿ ಟಾಕ್ ಟು ದೆಮ್ ಆ್ಯಂಡ್ ದೇರ್ ಆರ್ ಮೆಥಡ್ಸ್ ಟು ಟೇಕ್ ಕೇರ್ ಆಫ್ ದಟ್. ಸೊ ಈ ಹರ್ನಿಯಾ ಸರ್ಜರಿ ಪ್ರಾಸೆಸ್ ಹೇಗಿರುತ್ತೆ, ಎಷ್ಟು ದಿನ ತಗೊಳುತ್ತೆ? ಓಕೆ, ಸೊ ಈಗ ಮೋಸ್ಟ್ ಆಫ್ ದ ಹರ್ನಿಯಾ ಸರ್ಜರೀಸ್ ಇತ್ತೀಚಿನ ದಿನಗಳಲ್ಲಿ ನಾವು ಲ್ಯಾಪ್ರೋಸ್ಕೋಪಲ್ಲೇ ಮಾಡ್ತೀವಿ. ದಟ್ ಈಸ್ ಕೀ ಹೋಲ್ ಆಪರೇಷನ್. ಯೂಶಲಿ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ಹರ್ನಿಯಾ, ವೇರ್ ಈಸ್ ದ ಹರ್ನಿಯಾ ಅನ್ನೋದ್ರಿಂದ 1.5 to 2 ಗಂಟೆ ತಾಸು ಸರ್ಜರಿ ಆಗ್ತದೆ. ಪೇಷಂಟ್ಸ್ ಹಾಸ್ಪಿಟಲ್ನಲ್ಲಿ 2 days ಇರ್ತಾರೆ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಎದ್ದು ವಾಕ್ ಮಾಡ್ಬೋದು, ನಿಧಾನಕ್ಕೆ ಅವ್ರು ಕಾರಲ್ಲಿ ಮನೆಗೆ ಹೋಗ್ಬೋದು ಅಥವಾ ಬಸ್ನಲ್ಲಿ ನಿಧಾನಕ್ಕೆ ಮನೆಗೆ ಹೋಗ್ಬೋದು. ಸೊ 1 ವಾರದಷ್ಟರಲ್ಲಿ ಅವರು ಮನೇಲಿ ಓಡಾಡಿಕೊಂಡು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ದ ಡೆಸ್ಕ್ ವರ್ಕ್ ಅಂಥದ್ದೆಲ್ಲನೂ ವಿದಿನ್ ಎ ವೀಕ್ ದೇ ಕ್ಯಾನ್ ಗೆಟ್ ಬ್ಯಾಕ್. ಒಂದು 10-15 ಡೇಸ್ನಲ್ಲಿ ದೇ ಕ್ಯಾನ್ ಡ್ರೈವ್ ದರ್ ಓನ್ ವೆಹಿಕಲ್ಸ್. ಓಕೆ, ಆ್ಯಂಡ್ ದೆನ್ ವಾಕಿಂಗು, ಸ್ಲೋ ಜಾಗಿಂಗ್ ಎಲ್ಲ ವಿ ಅಡ್ವೈಸ್ ಫಾರ್ ಅಪ್ ಟು 3 months ನಿಧಾನಕ್ಕೆ ಎಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ತುಂಬ ಹೆವಿ ಎಕ್ಸಸೈಸ್ ಮಾಡೋದು, ಅಬ್ಡಮಿನಲ್ ಎಕ್ಸಸೈಸ್ ಮಾಡೋದು ಅದೆಲ್ಲ 3 monthsವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ಹೇಗೆ ಅಂದರೆ ಈಗ ಮೇಲ್ನ ಲೋಟಕ್ಕೆ ಗಾಯ ಹೀಲ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ದ ಬಾಡಿ ಈಸ್ ಗೇನಿಂಗ್ ಸ್ಟ್ರೆಂತ್ ವಿಚ್ ಯೂಶಲಿ ಟೇಕ್ಸ್ 120 days or 3 months ಟು ಗೇನ್ ದಟ್ ಸ್ಟ್ರೆಂತ್. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ನೋಡಿಕೊಂಡ್ರೆ ಮುಂದೆ ಬರುವಂಥ ಪ್ರಾಬ್ಲಮ್ಗಳು, ಕ್ರಾನಿಕ್ ಪೇಯ್ನ್ಸ್ ಇರ್ಬೋದು ಅಥವಾ ರಿಕರೆನ್ಸ್ ಇರ್ಬೋದು, ಎಲ್ಲ ತಡೆಗಟ್ಬೋದು. 3 months ಆದಮೇಲೆ they can do all their activities including going to the gym, including lifting reasonable weight depending on their age. ಸೊ ಅಂಥವೆಲ್ಲನೂ ಮಾಡ್ಬೋದು.
ಸರಿ, ಯಾವುದೇ ಒಂದು ರೋಗ ಅನ್ನೋದು ಅದಕ್ಕೆ ಈ ಇವರು ತುಂಬಾ ಶ್ರೀಮಂತರು ತುಂಬಾ ಬಡವರು ಅನ್ನೋ ಇದು ಲೈನ್ ಏನು ಇಲ್ಲ, ಬಾರ್ಡರ್ ಏನಿಲ್ಲ, ಹೌದು. ಎಲ್ರಿಗೂ ಬರುತ್ತೆ ಎಲ್ರಿಗೂ ಅದು. ಓಕೆ, ಬರುತ್ತೆ ಅದು. ಸೊ ಒಂದು ಗಾರೆ ಕೆಲಸ ಮಾಡೋರ್ಗೂ ಕೂಡ ಹರ್ನಿಯಾ ಬರ್ಬೋದು, ಸೊ ಹೌದು. ಒಂದು ಹಾಕಿ ಪ್ಲೇಯರ್ಗೂ ಬರ್ಬೋದು. ಬರ್ಬೋದು. ನೀವು 3 months ನಂತರ ಅದನ್ನ ಸ್ಟಾರ್ಟ್ ಮಾಡಬಹುದು ಕೆಲಸ ಅಂತ ಹೇಳಿದ್ರಿ. ಇವಾಗ ವೇಟ್ ಲಿಫ್ಟಿಂಗ್ ಮಾಡ್ಲೇಬೇಕು, ಅನಿವಾರ್ಯ ಆದ ಅವ್ರ ಜಾಬ್, ಅವ್ರ ಕೆಲಸ ಮಾಡ್ಲೇಬೇಕು ಅಂತಂದ್ರೆ ಅಂಥವ್ರು ಯಾವೆಲ್ಲ ಸೂಕ್ಷ್ಮ ಕ್ರಮಗಳನ್ನ ಅಳವಡಿಸ್ಕೋಬೇಕಾಗುತ್ತೆ ಇಲ್ಲಿ? ಸೊ ನಾನು ಮೊದಲೇ ಹೇಳಿದಾಗೆ ಒಂದು 10 days ಅಷ್ಟೊತ್ತಿಗೆ ಅವರು, ಈಗ ನೀವು ಗಾರೆ ಕೆಲಸ ಎಕ್ಸಾಂಪಲ್ ಕೊಟ್ರಿ, 10 days ಅಷ್ಟೊತ್ತಿಗೆ ಅವರು ಹೋಗಿ ಆ ಕೆಲಸಗಳು ಶುರು ಮಾಡ್ಬೋದು. ತುಂಬ ನೆಲದಲ್ಲಿ ಕುತ್ಕೊಂಡು ಮಾಡೋಂಥ ಕೆಲಸ ಅಥವಾ ಒಂದು ದೊಡ್ಡದೊಂದು ಬ್ರಿಕ್ನ ಎತ್ತಿಡೋವಂಥದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು 3 months. ಬಟ್ ನಿಂತ್ಕೊಂಡು ಏನೇನು ಕೆಲಸಗಳು ಆಗ್ತವೋ ವಿದೌಟ್ ಮಚ್ ಎಕ್ಸರ್ಷನ್ ಆನ್ ದಿ ಅಬ್ಡಮನ್ ದೇ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಆಫ್ಟರ್ 10 days. ಬಟ್ 3 months ಆದಮೇಲೆ ಎಲ್ಲನೂ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ದೀಸ್ 3 months ದೇ ಶುಡ್ ಟೇಕ್ ಕೇರ್ ಆಫ್ ಇಟ್ ಬೈ ಗುಡ್ ನ್ಯೂಟ್ರಿಷನ್, ಹೇಳಿದ್ನಲ್ಲ ಪ್ರೋಟೀನ್ ರಿಚ್ ಫುಡ್ ತೊಗೋಬೇಕು. ಓಕೆ, ಇದೆಲ್ಲ ಮಾಡೋದ್ರಿಂದ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಏನಿರಲ್ಲ ಆ್ಯಂಡ್ ದೇ ಕ್ಯಾನ್ ಡೂ ಆಲ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಫ್ರಾಮ್ 3 months onwards actually. ಸ್ಪೆಷಲಿ ಈ ಹರ್ನಿಯಾ ಸಮಸ್ಯೆ ಇರೋರು ಅಥವಾ ಹರ್ನಿಯಾ ಸರ್ಜರಿ ಆದ ನಂತರ ಅವರ ಲೈಫ್ ಸ್ಟೈಲ್ ಮತ್ತು ಅವರ ಫುಡ್ ಸ್ಟೈಲ್ ಹೇಗಿರ್ಬೇಕು? 1 weekವರೆಗೂ ನಾವು ಒಂದು ಸಾಫ್ಟ್ ಡಯಟ್ ತಗೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ನಾರ್ಮಲ್ ಡಯಟ್ ಎಲ್ಲ ತಗೋಬೋದು ಆ್ಯಕ್ಚುಲಿ. ಆ್ಯಂಡ್ ವಿ ಎಂಫಸೈಸ್ ಆನ್ taking protein rich food, whether they are vegetarians or non-vegetarians, depending on their what they produce at home. They can actually have good protein rich food. Okay, and also regular exercise is very important, strengthening the legs, then also to watch the weight gain, because ಏನಾಗುತ್ತೆ ರೆಸ್ಟ್ ಒಳ್ಳೆ ಫುಡ್ ತಗೊಳ್ಳೋದ್ರಿಂದ ಏನಾಗುತ್ತೆ your weight will increase, which is not good, and we have seen that by the end of 3 months they would have gained ಒಂದು 5 kilos ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಸೊ ಅದು ಆಗಬಾರ್ದು. ಸೊ ಅದೆಲ್ಲ ವಾಚ್ ಮಾಡ್ಕೊಂಡಿದ್ರೆ ದೇರ್ ಈಸ್ ಲಾಂಗ್ ಟರ್ಮ್ ಇಶ್ಯೂಸ್ ಏನೂ ಇರಲ್ಲ ಆ್ಯಂಡ್ ದೇ ವಿಲ್ ಬಿ ನಾರ್ಮಲ್ ಪರ್ಸನ್ಸ್. ಓಕೆ, ಸೊ ಈಗ ಎಮರ್ಜೆನ್ಸಿ ಹರ್ನಿಯಾಗೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ಪೇನ್ ಜಾಸ್ತಿ ಆಯಿತು ಅಂತ ಅಂದಾಗ ಏನು ಮಾಡಬೇಕು? ಈಗ ಹರ್ನಿಯಾ ಇದೆ ಅಂತ ನಿಮಗೆ ಗೊತ್ತಿದೆ, ನಿಮಗೆ ಆ ಜಾಗದಲ್ಲಿ ಪೇಯ್ನ್ ಬರ್ತಿದೆ ಅಂದರೆ ಡೋಂಟ್ ವೆಯ್ಟ್ ಥಿಂಕಿಂಗ್ ಇಟ್ ಈಸ್ ಗ್ಯಾಸ್ಟ್ರೈಟಿಸ್ ಆರ್ ಎನಿಥಿಂಗ್. ಬೆಸ್ಟ್ ಹೋಗಿ ಯಾವುದೇ ಟೈಮ್ ಆಗಲಿ ಹಾಸ್ಪಿಟ್ಲ್ ಎಮರ್ಜೆನ್ಸಿ ಅಥವಾ ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದು. ಏಕೆಂದರೆ ನಾನು ಮೊದಲೇ ಹೇಳಿದಾಗೆ ಅಲ್ಲಿರೋದು ಕರಳು ಅಥವಾ ಒಂದು ಇಂಪಾರ್ಟೆಂಟ್ ಒಮೆಂಟಲ್ ಫ್ಯಾಟ್ ಅಂತ ಹೇಳ್ತೀವಿ, ಅದು ಟ್ವಿಸ್ಟ್ ಆಗಿ ಅದಕ್ಕೆ ತೊಂದರೆ ಆಗ್ತಿರೋದ್ರಿಂದ ನಿಮಗೆ ಪೇಯ್ನ್ ಬಂದಿರ್ಬೋದು ಅಥವಾ ಸಿಕ್ಕಾಕೊಂಡಿರ್ಬೋದು. ಸೊ ಆಗಿರುವಾಗ ಅದನ್ನು ಹಾಗೇ ಬಿಟ್ಟರೆ ಮೋರ್ ದೆನ್ 6-7 hours ಆದರೆ ಆ ಕರಳಿಗೆ ಇರೋ ಬ್ಲಡ್ ಸಪ್ಲೈ ಕಮ್ಮಿ ಆಗಿ ಅದು ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಉಂಟು. ಸೊ ಹರ್ನಿಯಾ ಇದ್ದು ಪೇಯ್ನ್ ಬರ್ತಿದೆ ಅಂದರೆ ಬೆಟರ್ ಟು ಸಿ ಯುವರ್ ಡಾಕ್ಟರ್ ಇಮಿಡಿಯೇಟ್ಲಿ. ಓಕೆ, ಸೊ ಈ ಹರ್ನಿಯಾ ಪೇನ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ ಡಾಕ್ಟರ್, ಅದು ಆಕ್ಚುಲಿ ಯಾವ ಪಾರ್ಟ್ ಆಫ್ ದ ಸ್ಟಮಕ್? ಅದು ಮೇಲ್ಗಡೆನಾ, ಮಧ್ಯನ, ಅಥವಾ ಕೆಳಗಡೆ ಹೊಟ್ಟೆನಾ, ಕಿಬ್ಬು ಹೊಟ್ಟೆನಾ? ಓಕೆ, ಈಗ ಮೊದಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ಲೇಡೀಸ್ಗೆ ಆ್ಯಕ್ಚುಲಿ ಹೊಕ್ಕಳಲ್ಲಿ ಹರ್ನಿಯಾ ಕಾಮನ್ ಆಗಿ ನೋಡ್ತೀವಿ ಆ್ಯಕ್ಚುಲಿ. ಸೊ ಗಂಡಸರಿಗೆ ಕೆಳಭಾಗದ ಹೊಟ್ಟೆಯಲ್ಲಿ ಗ್ರಾಯಿನ್ ಹರ್ನಿಯಾ ಅಂತ ಹೇಳ್ತೀವಿ. ಸೊ ಕೆಳಗಡೆ ಇರೋ ಸ್ವೆಲ್ಲಿಂಗ್ ಯೂಶಲಿ ಗಂಡಸರಿಗೆ ಹೊಕ್ಕಳಿಗಿಂತ ಗ್ರಾಯಿನಲ್ಲಿ ಜಾಸ್ತಿ ಹರ್ನಿಯಾ ಬರುವಂಥದ್ದುಂಟು. ಸೊ ಕೆಳಗಡೆ ಭಾಗದಲ್ಲಿ ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ಪೇಯ್ನ್ ಇದೆ, ಇಲ್ಲ ಏನೋ ಕೆಲಸ ಮಾಡ್ತಿದ್ದೆ ಸಡನ್ನಾಗಿ ಇಲ್ಲಿ ಪೇಯ್ನ್ ಬಂತು ಅಂತಂದರೆ ಬೆಟರ್ ಡಾಕ್ಟರ್ಗೆ ತೋರಿಸ್ಬೇಕು. ಓಕೆ, ಈ ಮಕ್ಕಳಲ್ಲಿ ಮತ್ತು 50 years ಕ್ರಾಸ್ ಮಾಡಿದವರಲ್ಲಿ ಒಂದು ಸ್ವಲ್ಪ ಮಕ್ಕಳು ಅಂತಂದ್ರೆ ಜಾಸ್ತಿ ಕೇರ್ ತಗೋಬೇಕು, ಅದೇ ರೀತಿಯಾಗಿ ವೃದ್ಧರು ಅಂದ್ರೂ ಕೂಡ ಅವ್ರಿಗೂ ಕೇರ್ ತಗೋಬೇಕಾಗುತ್ತೆ. 50 ನಂತರ ಮತ್ತೆ ಅದು ಒರಿಜಿನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಅವಾಗಲೇ ಹೇಳ್ತಾ ಇದ್ರಿ. ಸೊ ಅವರು ಸರ್ಜರಿ ಆದ ನಂತರ ಹೇಗೆ ಪಥ್ಯ ಮಾಡಬೇಕಾಗುತ್ತೆ ಅಥವಾ ಅವರ ಲೈಫ್ ಸ್ಟೈಲ್ ಹೇಗಿರಬೇಕಾಗುತ್ತೆ? ಓಕೆ, ಸೊ ಮಕ್ಕಳಿಗೆ ಹೇಳಿದಂಗೆ ಕೆಲವು ಮಕ್ಕಳು ಹುಟ್ಟುತ್ತಾ ಇದ್ದಾಗೇ ಹರ್ನಿಯಾ ಜೊತೆಗೆ ಹುಟ್ಟುತ್ತವೆ. ಯೂಶಲಿ ಹೊಕ್ಕಳಲ್ಲಿ ಹರ್ನಿಯಾ ಇರ್ಬೋದು, ಕೆಳಗಡೆ ಸಣ್ಣ ಗ್ರಾಯಿನ್ ಹರ್ನಿಯಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಆವಾಗಲೇ ಸರ್ಜರಿ ಮಾಡ್ತಾರೆ ಅದನ್ನು, ಯಾಕೆಂದರೆ ಮುಂದೆ ಹೋಗಿ ತೊಂದರೆ ಆಗಬಾರ್ದು ಅಂತ. ಇನ್ನು ವಯಸ್ಸಾದವರಿಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮಿಂದ ಹೊಸ ಹರ್ನಿಯಾಗಳು ಒಂದು 55-60 ವರ್ಷದಲ್ಲಿ ಆಗ್ಬೋದು. ಅವರಿಗೆ ಸರ್ಜರಿ ಆದಮೇಲೆ ವಿ ಅಡ್ವೈಸ್ ಅಗೇನ್ ಸೇಮ್ ಥಿಂಗ್, ಒನ್ ಈಸ್ ಗುಡ್ ಡಯಟ್, ಅಗೇನ್ ಪ್ರೋಟೀನ್ಸ್ ಕಮ್ಮಿ ಇರುತ್ತೆ, ಮತ್ತು ಓವರ್ ಆಲ್ ದ ಬಾಡಿ ವುಡ್ ಬಿ ವೀಕ್. ಸೊ ದೇ ಹ್ಯಾವ್ ಟು ಹ್ಯಾವ್ ಪ್ರೋಟೀನ್ ರಿಚ್ ಫುಡ್, ರೆಗ್ಯುಲರ್ ಎಕ್ಸಸೈಸಸ್, ಆಮೇಲೆ ಆದಷ್ಟು ನೆಲದಲ್ಲಿ ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಟು ಯೂಸ್ ವೆಸ್ಟರ್ನ್ ಕೈಂಡ್ ಆಫ್ ಟಾಯ್ಲೆಟ್ಸ್ ಇಸ್ ಬೆಟರ್, ಬಿಕಾಸ್ ಹಿಪ್ಸ್ ಎಲ್ಲ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಹೊಟ್ಟೆ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದ್ರಿಂದ ಪೇಯ್ನ್ ಜಾಸ್ತಿ ಆಗ್ಬೋದು. ಸರ್ಜರಿ ಆದಮೇಲೆ ಮುಂದೆ ಹೋಗಿ ತಿರ್ಗಾ ಅಲ್ಲೇ ರಿಕರೆಂಟ್ಸ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ. ಸೊ ಅವಾಯ್ಡ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಫಾರ್ 3 months, ಲಿಫ್ಟಿಂಗ್ ಹೆವಿ ವೇಟ್ಸ್ ಫ್ರಮ್ ದ ಫ್ಲೋರ್ ಫಾರ್ 3 months, ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್, ಪ್ರೋಟೀನ್ ರಿಚ್ ಫುಡ್, ರೆಗ್ಯುಲರ್ ಎಕ್ಸಸೈಸ್, ವಾಕಿಂಗ್, ಇಟ್ ವಿಲ್ ಹೆಲ್ಪ್ ದೆಮ್. ಸೊ ಹರ್ನಿಯಾ ಸಮಸ್ಯೆ ಇಲ್ಲ, ಹರ್ನಿಯಾ ಸಮಸ್ಯೆ ಇದುವರೆಗೂ ಬಂದೂ ಇಲ್ಲ, ಬರಲೂಬಾರ್ದು ಅಂದರೆ ಹೇಗಿರಬೇಕು? One is yes, lifestyle. So healthy food, then don't gain weight. Okay, and when you do some exercises, make sure you take advice and start doing it. Maintain a good posture, very important. That will help to keep the muscle stronger. Okay, and sudden heavy lifting or unnecessary carrying too much of weight
ಆಲ್ ದಿಸ್ ಥಿಂಗ್ಸ್ ಶುಡ್ ಬಿ ಅವಾಯ್ಡೆಡ್. ಮೇನ್ ಥಿಂಗ್ ಈಸ್ ಲೈಫ್ ಸ್ಟೈಲ್ ಆ್ಯಂಡ್ ಓವರ್ ವೆಯ್ಟ್. ಓಕೆ ಸರ್, ಇದು ಕಾಂಪ್ಲಿಕೇಶನ್ಸ್ ಹಂತದಲ್ಲಿದ್ದಾಗ ಸರ್ಜರಿ ಮಾಡಬಹುದಾ? ಸೊ ಈಗ ಕೆಲವು ಸಲ ಈಗ ಹೇಳಿದ್ನಲ್ಲ, ಹಾಗೆ ಕೆಲವರಿಗೆ ಲೈಕ್ ಅದು ಹರ್ನಿಯಾ ಇರೋದು ಗೊತ್ತಿರುತ್ತೆ, ಬಟ್ ಪೇಯ್ನ್ ಇರುತ್ತೆ, ಬಟ್ ದೇ ಹ್ಯಾವ್ ಪ್ರಯಾರಿಟೀಸ್ ಇನ್ ಲೈಫ್. ಸೊ ಸಡನ್ ಆಗಿ ಬರ್ತಾರೆ ಎಮರ್ಜೆನ್ಸಿ ಮಾಡಿದಾಗ, ಅವಾಗ ಏನಾಗುತ್ತೆ, ಕರ್ಳು ಅದು ಅಕಸ್ಮಾತ್ ಗ್ಯಾಂಗ್ರೀನ್ ಆಗಿದ್ರೆ ವಿ ನೀಡ್ ಟು ರಿಮೂವ್ ದಟ್ ಪೋರ್ಷನ್ ಆಫ್ ದ ಕರ್ಲ್, ಇಂಟೆಸ್ಟೈನ್ ಆ್ಯಂಡ್ ದೆನ್ ಜಾಯಿನ್ ದ ಇಂಟೆಸ್ಟೈನ್. ಸೊ ಆ ಥರ ನಾವು ಇಂಟೆಸ್ಟೈನ ರಿಮೂವ್ ಮಾಡಿ ಜಾಯಿನ್ ಮಾಡಿದಾಗ ಹರ್ನಿಯಾಗೆ ಮೆಶ್ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಮೆಶ್ ಹಾಕೋದಿಲ್ಲ. ಸೊ ವಿ ಜಸ್ಟ್ ಡೂ ವಾಟ್ ಇಸ್ ಕಾಲ್ಡ್ ಇಸ್ ಅನಾಟಾಮಿಕಲ್ ರಿಪೇರ್. ನಾನು ಮೊದಲೇ ಹೇಳಿದಾಗೆ ಜಸ್ಟ್ ಟು ಟೈಡ್ ಓವರ್ ದ ಕ್ರೈಸಿಸ್ ವಿ ಜಸ್ಟ್ ರಿಪೇರ್ ದ ಮಸಲ್ಸ್ ಆ್ಯಂಡ್ ಕಮ್ ಔಟ್. ಸೊ ಅವ್ರಿಗೆ ಹೇಳ್ತೀವಿ ಆ್ಯಕ್ಚುಲಿ ನಿಮ್ಗೆ ಮುಂದೆ ಹರ್ನಿಯಾ ಬಂದರೆ ಡೆಫಿನೆಟಿವ್ ಸರ್ಜರಿ ಅಂದರೆ ಮೆಶ್ ಹಾಕಿ ಮಾಡೋಂಥದ್ದು ಅವಶ್ಯಕತೆ ಇದೆ. ಯಾಕೆಂದರೆ ಈಗ ಎಮರ್ಜೆನ್ಸಿ ಇರೋದ್ರೆ ನಿಮ್ಮ ಲೈಫ್ ಸೇವ್ ಮಾಡೋದೇ ಇಂಪಾರ್ಟೆಂಟ್ ನಮಗೆ. ಆ ಕರಳು ಗ್ಯಾಂಗ್ರೀನ್ ಆಗಿದ್ದನ್ನ ತೆಗೆದಿದ್ದೀವಿ, ಸೊ ಅದನ್ನು ಅದೆಲ್ಲ ಹೀಲ್ ಆಗಲಿ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ವಿ ವೆಯ್ಟ್ ಆ್ಯಕ್ಚುಲಿ. ಓಕೆ ಸರ್, ಇದು ಆ್ಯಕ್ಚುಲಿ ಡಯಾಬಿಟಿಕ್ ಅಂತಂದರೆ ಅದು ಅದ್ರ ಜೊತೆ ಬೇರೆ ಯಾವುದಾದ್ರೂ ಡಿಸೀಸ್ ಇತ್ತು ಅಂತಂದರೆ ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ಈವನ್ ಹರ್ನಿಯಾದಲ್ಲೂ ಸೇಮಾ? ಕರೆಕ್ಟ್. ಸೊ ಡಯಾಬಿಟೀಸ್ ಈಸ್ ಎ ಜನರಲೈಸ್ಡ್ ಡಿಸೀಸ್. ಬಾಡಿನಲ್ಲಿ ಎಲ್ಲ ಒಂದು ಆರ್ಗನ್ಸ್ನ ಅಫೆಕ್ಟ್ ಮಾಡುತ್ತೆ, ಮಸಲ್ಸ್ ಕೂಡ ಅದರಿಂದ ವೀಕ್ ಆಗುತ್ತೆ. ಡಯಾಬಿಟೀಸ್ನವ್ರಿಗೆ ಹರ್ನಿಯಾ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ನಾವು ಆಪ್ರೇಷನ್ ಮಾಡಿದಾಗ ಇನ್ಫೆಕ್ಷನ್ ಆಗೋದು ಮತ್ತು ರಿಕವರಿ ಟೈಮ್ ಕೂಡ ಟೈಮ್ ತೊಗೊಳುತ್ತೆ. ಸೊ ಅವ್ರಿಗೆ ಅಗೇನ್ ಸಮ್ ಟೈಮ್ಸ್ ನಮಗೆ ಟೈಮ್ ಇದ್ದರೆ ಅವ್ರನ್ನ ವಿ ಪ್ರಿಪೇರ್ ದಮ್. ಒಂದು ಹ್ಯಾವ್ ಎ ಗುಡ್ ಶುಗರ್ ಕಂಟ್ರೋಲ್, ದೆನ್ ಯೂಶ್ವಲಿ ಅಕಸ್ಮಾತ್ ಅವ್ರದ್ದು ಪ್ರೋಟೀನ್ ಡಿಪ್ಲೀಷನ್ ಇದ್ದರೆ ಸ್ವಲ್ಪ ಒಳ್ಳೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಟ್ಟು ರೆಡಿ ಮಾಡಿ ಆಮೇಲೆ ಅವ್ರಿಗೆ ಸರ್ಜರಿಗೆ ಪ್ಲ್ಯಾನ್ ಮಾಡ್ತೀವಿ. ಈಗ ಸರ್ಜರಿ ಆದಮೇಲೆ ಕೂಡ ಆ್ಯಂಟಿಬಯೋಟಿಕ್ಸು ಪ್ಲಸ್ ಗುಡ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ನ್ಯೂಟ್ರಿಷನ್ ಎರಡೂ ಮೆಡಿಸಿನ್ ತಗೋಬಹುದು. ಲೈಕ್ ಹರ್ನಿಯಾ ಮತ್ತೆ ಡಯಾಬಿಟಿಸ್ ಎರಡೂ ತಗೋಬಹುದು, ಏನೂ ಸಮಸ್ಯೆ ಆಗಲ್ಲ ಅವಾಗ. ಓಕೆ, ಸೊ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಹರ್ನಿಯಾ ಬಗ್ಗೆ? ಸೊ ಈಗ ನಾನು ಮೊದಲೇ ಹೇಳಿದಾಗೆ ಹರ್ನಿಯಾ ಎಲ್ಲ ಏಜ್ ಗ್ರೂಪ್ನಲ್ಲೂ ಇಟ್ ಈಸ್ ಬೀನ್ ದೇರ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದಿ ಮ್ಯಾನ್ ಕೈಂಡ್. ಸೊ ಹರ್ನಿಯಾ ಹೇಗೆ ಅಂದರೆ ಒಂದು ಸಣ್ಣ ಸ್ವೆಲ್ಲಿಂಗ್ ಇರ್ಬೋದು, ದೊಡ್ಡ ಸ್ವೆಲ್ಲಿಂಗ್ ಇರ್ಬೋದು, ಯೂಶಲಿ ಹೊಟ್ಟೆ ಭಾಗದಲ್ಲಿ, ಹೊಕ್ಕಳು ಅಥವಾ ಕೆಳಗಿನ ಹೊಟ್ಟೆ ಭಾಗದಲ್ಲಿ ಇರ್ಬೋದು. ನಿಮಗೆ ಡೌಟ್ ಇದ್ದರೆ ಬೆಟರ್ ಡಾಕ್ಟರ್ನ ಮೀಟ್ ಮಾಡಿ, ಸರ್ಜನ್ನ ಮೀಟ್ ಮಾಡಿ ಆ್ಯಂಡ್ ಟೇಕ್ ಅಡ್ವೈಸ್. ನಾಟ್ ಆಲ್ ಹರ್ನಿಯಾಸ್ ರಿಕ್ವೈರ್ಸ್ ಇಮಿಡಿಯೇಟ್ ಸರ್ಜರಿ, ಬಟ್ ಪ್ಲ್ಯಾನ್ ಮಾಡಿ ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಟ್ ಅದೇ ರೀತಿ ನಿಮಗೆ ಹರ್ನಿಯಾ ಅಂತ ಗೊತ್ತಿದ್ದು ಆ ಹರ್ನಿಯಾ ಜಾಗದಲ್ಲಿ ನಿಮಗೆ ಪೇಯ್ನ್ ಬರ್ತಿದೆ ಅಂದರೆ ಬೆಟರ್ ಇಮಿಡಿಯೇಟ್ಲಿ ಸರ್ಜನ್ ಅಥವಾ ಮನೆ ಹತ್ರ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. Hernia surgery is very safe, very minimally invasive. You can get back to work as soon as possible and do all activities after surgery. You should not, get scared or worried. ಈ ಥರ ಸರ್ಜರಿ ಆದರೆ ಏನಪ್ಪ ಮಾಡೋದು ಮುಂದಕ್ಕೆ, ನಾನು ಇದೆಲ್ಲ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು. ಹರ್ನಿಯಾ ಸರ್ಜರಿ ಮಾಡಿಸ್ಕೊಂಡು ಮೌಂಟ್ ಎವರೆಸ್ಟ್ಗೂ ಹೋಗಿದ್ದಾರೆ ಜನ, ಟ್ರೆಕ್ಕಿಂಗು ಮಾಡ್ತಾರೆ. ವೆಯ್ಟ್ ಲಿಫ್ಟಿಂಗ್ ಸ್ಪೋರ್ಟ್ಸ್ ಮೆನ್ಗಳು ಹರ್ನಿಯಾಗಳು, ದೇ ಹ್ಯಾವ್ ಗಾನ್ ಬ್ಯಾಕ್ ಟು ದ ಸ್ಪೋರ್ಟ್ಸ್, ವೆದರ್ ಇಟ್ ಈಸ್ ಒಲಿಂಪಿಕ್ ಆರ್ ಸ್ಟೇಟ್ ಲೆವೆಲ್, ವಾಟ್ ಎವರ್. ಸೊ there is no harm in hernia surgeries, and these days with the invention of laparoscopy, robotic ಇರೋದ್ರಿಂದ ಸ್ಕಾರ್ಸ್ ಕೂಡ ಭಾಳ ಚಿಕ್ಕದಾಗಿರುತ್ತೆ, ಆ್ಯಂಡ್ ರಿಕವರಿ ಆಲ್ಸೋ ಈಸ್ ವೆರಿ ಗುಡ್. ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಮೇಂಟೈನ್ ಯುವರ್ ಗುಡ್ ಲೈಫ್ ಸ್ಟೈಲ್ ಆಫ್ಟರ್ ಸರ್ಜರಿ, ಯು ವಿಲ್ ಸೈಲ್ ಥ್ರೂ ಕಂಫರ್ಟಬಲಿ. ರೈಟ್ ಡಾಕ್ಟರ್ ಮಹೇಶ್, ಥ್ಯಾಂಕ್ ಯು ಸೋ ಮಚ್ ಹರ್ನಿಯಾ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.